ಏನು ಹೇಳಿ? ಹಾಂ, ನನ್ನ ಕಾಲದಲ್ಲಿ ಇವ್ರ ಜೊತೆ ಸರ್ಕಾರ ಮಾಡಿ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಮಾಡತಕ್ಕಂಥ ತೀರ್ಮಾನ ತಗೊಂಡೆ. ಕಾಂಪೀಟ್ ವಿತ್ ಚೈನಾ ಅಂತ ಹೇಳಿ ಕಾರ್ಯಕ್ರಮ. ಕಲಬುರಗಿ, ಬೀದರ್, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ ಒಂದೊಂದು ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಯಾವ ಟ್ರಂಪ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಚೈನಾ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಆತ್ಮನಿರ್ಭರ್ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀವಿ, ವಿಕಸಿತ ಭಾರತ ಅಂತ ಹೇಳ್ತಾ ಇದ್ದೀವಿ. ನಾನು ಅವತ್ತು ಏನು 9 ಜಿಲ್ಲೆನಲ್ಲಿ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದೆ. ಕೊಪ್ಪಳ ಒಂದರಲ್ಲಿ ಅದೇನೋ ಎಲೆಕ್ಟ್ರಾನಿಕ್ ಟಾಯ್ಸ್ದೇನೋ ಸ್ವಲ್ಪ ಮಟ್ಟಿಗೇನೋ ಮಾಡ್ಕೊಂಡವ್ರೆ. ಅದು ಹೊರತುಪಡಿಸೋರು ಯಾವುದೂ ಟೇಕ್ ಆಫ್ ಆಗಲಿಲ್ಲ. ಇವತ್ತು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡಿಸ್ತಕ್ಕಂಥದ್ದಕ್ಕೆ ಅವಕಾಶಗಳಿತ್ತು, ಅದರಿಂದ ಮಾಡಿದ್ದೆ. ನಾನೇನಾದರೂ ಕಂಟಿನ್ಯೂ ಆಗಿದ್ದರೆ 25,000 ಕೋಟಿ ಸಬ್ಸಿಡಿ ಕೊಡೋಕ್ಕೆ ಪ್ಲ್ಯಾನ್ ಮಾಡಿದ್ದೆ ಇಂಡಸ್ಟ್ರಿಗೆ ಮಾಡ್ತಕ್ಕಂಥವ್ರಿಗೆ. ಸರ್ಕಾರ ತೆಗೆದ್ರಿ. 5 ವರ್ಷದ ಸರ್ಕಾರ ನನ್ನ ಕೈಗೆ ಸಿಕ್ಕಿದ್ರು ತೋರಿಸ್ತಾ ಇದ್ದೆ ನಾನು. ಜನ ತೀರ್ಮಾನ ಮಾಡಬೇಕು. ಇವತ್ತು ಯಾತಿಗೆ ಗುಂಡಿಗಳು ಇಟ್ಕೊಂಡು ಕೂತಿದ್ದೀನಿ? ನಿಮ್ಮ ಯೋಗ್ಯತೆಗೆ ಒಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ನಿಮಗೆ. ಇಲ್ಲಿ ಹೇಳ್ತಾರೆ, ನಾನು ಕೆಲವು ಅಧಿಕಾರಿಗಳಿಗೆ ಕೇಳಿದ್ರೆ ಇದೇನು ಈ ಸ್ಕೀಮ್ ತಂದವರಲ್ಲ 5% ಶುಲ್ಕ ವಸೂಲಿ ಮಾಡೋದು. ಯಾವ ಏರಿಯಾದಲ್ಲಿ ಈ ಬಡಾವಣೆಗಳು ಮಾಡಿ ಪಾರ್ಕ್ ಇಲ್ಲ, ರಸ್ತೆಗಳಿಲ್ಲ, ಈ ದುಡ್ಡನ್ನು ನಾವೇನು ಕಲೆಕ್ಟ್ ಮಾಡ್ತೀವಿ ಅಲ್ಲಿ ಪಾರ್ಕ್ ಮಾಡ್ತಾರಂತೆ. ಮನೆ ಕಟ್ಟಿ ಪಾರ್ಕ್ ಜಾಗವೇ ಇಲ್ಲ ಅಲ್ಲಿ. ಪಾರ್ಕ್ ಎಲ್ಲಿಂದ ತರ್ತಾರೆ ಇವರು? ಇದು ಹೇಳ್ತಾರೆ ನನಗೆ. ಈ ದುಡ್ಡೆಲ್ಲ ಇವ್ರು ಯಾರು ಕಟ್ತಾರೆ ದುಡ್ಡನ್ನು, ಅವ್ರ ಏರಿಯಾಗೆ ಈ ದುಡ್ಡನ್ನು ಖರ್ಚು ಮಾಡ್ತಾರಂತ. ಈಗ ಅದಕ್ಕೆ ಸ್ಕೀಮ್ ತಂದವ್ರಂತ ಇರುವಾಗೈತೆಗೆ. ಈಗ ನಾನು 2007 ಕೊಡ್ತಾ ಇದ್ದೀನಲ್ಲ ಆದೇಶಗಳು ಏನೇನು ಮಾಡಿದ್ದೀವಿ, ಆ 20 ತಿಂಗಳ ಆಡಳಿತದಲ್ಲಿ ಏನೇನು ಮಾಡಿದೆ ಇಲ್ಲೇ ಇದೆ ಆದೇಶ. ಇವತ್ತು 7 ನಗರಸಭೆಯಲ್ಲಿ ಏನೇನು ಅವ್ಯವಹಾರಗಳಾಗಿತ್ತು, ಈ ಬೆಂಗಳೂರು ನಗರ ಕುಲಿಗೆಡಿಸಿದ್ರಲ್ಲ, ಇದೇ 99ರಿಂದ ಕಾಂಗ್ರೆಸ್ ಸರ್ಕಾರ ಇತ್ತಾನೆ. ಈ ಬೆಂಗಳೂರು ನಗರ 50 ವರ್ಷದಲ್ಲಿ ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ ಇವರಿಗೆ. ಇವರೇ ಅರ್ಬನ್ ಮಿನಿಸ್ಟ್ರು. ಅರ್ಬನ್ ಮಿನಿಸ್ಟ್ರಾಗಿ ಅವ್ರ ಲೆಟ್ರೆಡಲ್ಲಿ ಅಲ್ಲೆಲ್ಲ ಬಳ್ಳಾರಿಲಿ ಅದ್ರ ಹೊಡೆಯೋದಕ್ಕೆ ಸುಳ್ಳು ಹೇಳ್ಕೊಂಡು ಆ ಲೆಟ್ರೆಡ್ ಅಲ್ಲಿ ಯೂಸ್ ಆಗಿತ್ತು. ಅದ್ರ ಜೊತೆಗೆ ಅದು ಯಾವುದೋ NTI ಸೊಸೈಟಿ ದುಡ್ಡೇ ಕೊಡದೆ 10 ಎಕರೆ ಬರ್ಸ್ಕೊಂಡ್ಬಿಡ್ತಾರೆ ಯಾರು ಇವ್ರ ಶಿಷ್ಯಂದ್ರಿಗೆ. ಈಗ ಅವೆಲ್ಲ ಬೇಡ, ನೆಕ್ಸ್ಟ್ ಅವೆಲ್ಲ ತಂದು ವಿತ್ ಏನು ಬಹಿರಂಗ ಚರ್ಚೆ ಮಾಡ್ತಾರೆ? ಯಾವ ಬಹಿರಂಗ ಚರ್ಚೆ ಇಲ್ಲಿ? ಯಾರ ಪಾಪ ಹಿಡ್ಕೊಂಬಂದಿರುವ ಇಷ್ಟು ಕರೆತೆ ಈಗ ಏನೇನು ಮಾಡ್ತಾವ್ರೆ ಅಂತ ಹೇಳಿ ತಾವರೆಕೆರೆತ ಬಹಿರಂಗ ಚರ್ಚೆ ಅವ್ರ ಜೊತೆ ಮಾಡೋಕ್ಕಾಗತ್ತಾ? ಮಾತಾಡೋ ಯೋಗ್ಯತೆ ಇಟ್ಕೊಂಡಿದ್ದಾರೆ ಬಹಿರಂಗ ಚರ್ಚೆ ಅವ್ರ ಜೊತೆಯಲ್ಲಿ. ದುಡ್ಡು ಹೊಡೆಯೋ ಕೆಲಸ ಮಾಡಲಿಲ್ಲ ನಾವು. 189 ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಿದೆ, ನೀವೆಷ್ಟು ಮಾಡಿದ್ದೀರಪ್ಪ? ಪಬ್ಲಿಕ್ ಶಾಲೆ ಘೋಷಣೆ ಮಾಡಿದೆ, ಇದೇ ಇವ್ರ ಜೊತೆಲೇ ಸರ್ಕಾರ ಮಾಡಿ. ಪ್ರತಿನಿತ್ಯ ಅದೆಂಥದ್ದು 2,000 ಪಬ್ಲಿಕ್ ಶಾಲೆ ಮಾಡ್ತೀವಿ, 10,000 13,000 ಅಪಾಯಿಂಟ್ಮೆಂಟ್ ಕೊಡ್ತೀವಿ. ಬರೀ ಇದೇ ನಡೀತಿದೆ 2 ವರ್ಷದಿಂದ.